Hello friends, very good morning. This is the Ballari rider Avinash. Welcome to another vlog, guys. Today I am just going to do one special thing. Come on, let us start this episode. Take a look on that, guys. ಹಲೋ ಫ್ರೆಂಡ್ಸ್, ನಮಸ್ಕಾರಗಳು. ಇವತ್ತಿನ ವಿಶೇಷ ಯುಗಾದಿ ಹಬ್ಬ. ಎಲ್ಲರಿಗೂ ಒಳ್ಳೆಯದಾಗಿ. ಇವತ್ತು ನಾವು ಯುಗಾದಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಆದ ಸ್ವೀಟನ್ನು ತಯಾರು ಮಾಡಲು ಎಲ್ಲ ಸಾಮಾನನ್ನು ತೆಗೆದುಕೊಂಡು ಬಂದಿದ್ದೇವೆ. ನೋಡ್ಬೋದು ನೀವು ಇವೆಲ್ಲ ಸಾಮಾನುಗಳು. ಮೊದಲಾಗಿ ಇದು ಬೇವಿನ ಹೂವು ಮತ್ತು ಬೆಲ್ಲ. ಇದು ಮೇನ್ ಆಗಿ ಬೇಕಾಗಿರೋ ಪದಾರ್ಥ. ಓಕೆ, ನಾನು ಒಂದೊಂದು ಐಟಮ್ ಬಗ್ಗೆ ತೋರಿಸ್ತೀನಿ ಈಗ. ಓಕೆ, ಇಲ್ಲಿ ನಮ್ಮ ತಾಯಿಯವರಿದ್ದಾರೆ, ಅವರು ಇದ್ರ ಬಗ್ಗೆ ಹೇಳ್ತಾರೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ. ಓಕೆ, ಹೇಳಿ ಅಮ್ಮವರೇ. ಮೊದಲಾಗಿ ಬೇವಿನ ಹೂವು, ಬೆಲ್ಲ, ಬೇವಿನ ಹೂವು ಬಿಡಿಸಿರೋ ಹೂವು, ಬೇವಿನ ಹೂವು. ಓಕೆ, ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು, ಮೆಣಸು, ಬೆಲ್ಲದ ಪುಡಿ, ಹುರ್ಕಡ್ಲೆ, ಉತ್ತತ್ತಿ, ಏಲಕ್ಕಿ, ತುಪ್ಪ, ಹುರ್ಕಡ್ಲೆ ಪುಡಿ, ಉತ್ತತ್ತಿ ಪೌಡರ್, ದ್ರಾಕ್ಷಿ, ಅಂಜೂರಿ, ಡ್ರೈ ಅಂಜೂರಿ, ಒಣಗಿದ ಅಂಜೂರಿ. ಓಕೆ, ಬಾದಾಮಿ, ಗೋಡಂಬಿ, ಕಲ್ಲಂಗಡಿ ಬೀಜ, ಕೊಬ್ಬರಿ ತುರಿ, ಜೇನುತುಪ್ಪ, ಗಸಗಸೆ, ಪಿಸ್ತಾ, ಕಲ್ಲು ಸಕ್ಕರೆ, ಗೇರು ಬೀಜ, ಹುಣಸೆ ಹಣ್ಣು, ಚಕ್ಕೆ, ಲವಂಗ, ಸಾರವಾಳ. ಎಷ್ಟೆಲ್ಲ ಐಟಮ್ ಹಾಕಿ ಬೇವಿನ ಪಚ್ಚಡಿ ಮಾಡೋದು. ಫ್ರೆಂಡ್ಸ್, ಹಿಯರ್ ಯು ಕ್ಯಾನ್ ಸಿ, ಇಲ್ಲಿ ನೋಡ್ಬೋದು ನೀವು. ಹುಣಸೆ ಹಣ್ಣು ತೆಗೆದುಕೊಂಡು ಫಸ್ಟ್ ಒಂದು ನೀರಲ್ಲಿ ಹಾಕಿ ಹುಣಸೆ ಹಣ್ಣು ಕಲಿಸ್ತಾ ಇದ್ದಾರೆ ನಮ್ಮ ತಾಯಿಯವರು. ಓಕೆ, ನಾವು ಈಗ ಎಲ್ಲ ಐಟಮ್ಗಳನ್ನು ನೋಡಿದಿರಲ್ವಾ ನೀವು. ಈಗ ಇವೆಲ್ಲ ಐಟಮ್ಗಳು ಈಗ ನಾವು ಯೂಸ್ ಮಾಡಲು ಒಂದು ಬೌಲ್ ತೆಗೆದುಕೊಂಡಿದ್ದೇವೆ, ಮತ್ತು ಕಲಸಲು ಒಂದು ಚಮಚ, ಹುಣಸಿನ ಹಣ್ಣು ರಸ, ಹಾಗೂ ಮೊದಲಾಗಿ ನಾವು ಈಗ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೇವೆ ಬೌಲ್ನಲ್ಲಿ. ಹುಣಸೆ ಹಣ್ಣಿನ ರಸ ಚೂರು ನೀರು ಹಾಕಿಕೊಂಡು ಚೆನ್ನಾಗಿ ಕಲಸಿ ಅದರಲ್ಲಿ ಹಾಕೋದು.
We're dreaming in the dark. We are nothing more than dust. Search but you stay lost.